ಆಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಯಾವ ಯೋಗಾಸನಗಳನ್ನ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಪಾದ ಹಸ್ತಾಸನ. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನ ಸಾಧಾರಣ 1 ಫೂಟ್ ಆಗುವಷ್ಟು ದೂರ ಮಾಡಿ ಇಟ್ಕೊಳ್ಳಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ನಿಮ್ಮ ಅಂಗೈಯನ್ನ ಪಾದದ ಕೆಳಗೆ ನುಗ್ಗಿಸಿ ನಿಮ್ಮ ಪಾದದಿಂದ ಕೈಯನ್ನ ಒತ್ತಿಕೊಳ್ಳಿ. ಉಸಿರು ತೆಗೊಳ್ತಾ ತಲೆ ಎತ್ತಿ ಸೊಂಟವನ್ನ ನೇರ ಮಾಡಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮೊಣಕೈ ಬಗ್ಗಿಸಿ ನಿಮ್ಮ ತಲೆಯನ್ನ ಒಳಗ್ ತೆಗೊಂಡು ಹೋಗಿ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಮಾಡಿ. ಮೊಣಕಾಲು ನೇರ ಇರಬೇಕು, ಬಾಡಿ ತುಂಬಾ ಸ್ಟಿಫ್ ಮಾಡಬಾರ್ದು. ಈ ಆಸನ ಮಾಡೋದ್ರಿಂದ ನಿಮ್ಮ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ತಲೆ ಎತ್ತಿ ಕೈ ಬಿಡಿ, ಪೂರ್ತಿ ಮೇಲಕ್ಕೆ ಬನ್ನಿ. ಉಸಿರು ಬಿಡ್ತಾ ಕಾಲುಗಳನ್ನ ಜೋಡಿಸಿ. ಇನ್ನು ವೃಕ್ಷಾಸನವನ್ನ ಮಾಡೋಣ. ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ ಮೇಲಕ್ಕೆ ಎತ್ತಿ ನಿಮ್ಮ ಪಾದವನ್ನ ತೊಡೆಯ ಬುಡದಲ್ಲಿಡಿ, ಹಿಮ್ಮಡಿ ತೊಡೆಗೆ ಒತ್ತಬೇಕು. ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ 2 ಕೈಯನ್ನ ಎತ್ತಿ ಬೆರಳುಗಳನ್ನ ಸೇರಿಸಿ ಮೇಲಕ್ಕೆ ತಿರುಗಿಸಿ ಕೈ ಪೂರ್ತಿ ಮೇಲಕ್ಕೆ ಎತ್ತಿ ನೇರ ನೋಡ್ತಾ 5 ಸಲ ದೀರ್ಘ ಉಸಿರಾಡಿ. ನಿಮ್ಮ ಭುಜ ಆದಷ್ಟು ಮೇಲಕ್ಕೆ ಎತ್ತಿ ಬರಬೇಕು. ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ದೀರ್ಘ ಉಸಿರಾಡಿ 5 ಸಲ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳನ್ನ ಕೆಳಗೆ ತನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಕಾಲನ್ನ ಕೆಳಗೆ ತನ್ನಿ. ಇದೇ ರೀತಿ ಎಡಭಾಗದಲ್ಲೂ ಅಭ್ಯಾಸ ಮಾಡಬೇಕು. ಉಸಿರು ತೆಗೊಳ್ತಾ ನಿಮ್ಮ ಎಡ ಕಾಲೆತ್ತಿ ಬಲ ತೊಡೆಯ ಬುಡದಲ್ಲಿಡಿ. ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ ಕೈ ಬೆರಳುಗಳನ್ನ ಸೇರಿಸಿ ಹೊರಗೆ ತಿರುಗಿಸಿ ಕೈಗಳನ್ನ ಮೇಲಕ್ಕೆತ್ತಿ ದೀರ್ಘ ಉಸಿರಾಡಿ. ನೇರ ನೋಡ್ತಾ 5 ಸಲ ಶ್ವಾಸ ಮಾಡಿ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಮ್ಮ ಕೈಗಳನ್ನ ಕೆಳಗೆ ತನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಕಾಲನ್ನ ಕೆಳಗೆ ತನ್ನಿ.